ಕಳಿ 7th ಒನ್ ಯಾವ್ದವ ಕೋಟಿ ಕೋಟಿ One sir. 5th ಒನ್ 7th one. ಈ ಲಾಲು ಯಾಕೆ ಹಿಂಗ್ ಮಾಡ್ತೀನಿ ನನಗೆ ಯಾಮಾರಿಸ್ತಿಯಲ್ಲ ನೀನು. ಸರ್ ನಾನು ಕರೆಕ್ಟ್ ಆಗೇ ಹೇಳಿದ್ದು ಸರ್. ಅವಳು ಬನ್ನಿ ಕೂಡ ಹಿಂಗ್ ಹೇಳ್ಕೊಡ್ತಾಳಲ್ಲಕ್ಕೆ ಹೇಳ ಅದೇನಾಗಲ್ಲ ಅಂತ. ಅವಳು ಕೋಡ್ ಈಗ ಸ್ವಲ್ಪ ಚೇಂಜ್ ಆಗ್ಬಿಟ್ಟಾಳ ಈಗ. ಏನಿಲ್ಲ ಅಂತ ಮತ್ ಬರ್ತಾಳೆ ಈಗ ಅಪೀಲ್ ಮಾಡಕ್ಕೆ. ಓಕೆ ಬರ್ಕೊಳ್ಳಿ 7th ಒನ್. ಇದೀರಾ 7th ಒನ್ ಅನ್ನ ಬರ್ಕೊಳ್ಳಿ. ಏನಾಯ್ತು ಇದು ಏನ್ ಮಾಡಿದ್ರಿ ಹಾ ಏನ್ ಮಾಡಿದ್ರಿ ಜಾಕಿಗಳ ಹಾ ಕರೆಕ್ಟ್ ಆಯ್ತಾ ಸರ್? ಹಾ ಕರೆಕ್ಟ್ ಆಯ್ತಾ? Yes sir. What? Yes sir. A solid consisting of a right circular cone of height 120 centimeter. ಯಾವ್ದು ಕೋನ್ ನ ಹೈಟ್ ನೋಡ್ರಿ, ಹೈಟ್ ಆಫ್ ಕೋನ್ ನೆನ್ಪಿಟ್ಕೊಳ್ರಿ. ನಾವು ಬರೀತಾ ಇರೋದು ಯಾವ್ದು ಕೋನ್ದು, ಕೋನಿಗೆ ರಿಲೇಟೆಡ್ ಆಗಿ ಬರಿತಿದ್ದೀನಿ ಈಗ. ಕೋನ್ ಹೈಟ್ ಎಚ್ ಇಸ್ ಈಕ್ವಲ್ ಅಂತ ತಗೊಂಡ್ರಿ ಕ್ಯಾಪಿಟಲ್. ಕೋನಿ ಫಾರ್ಮುಲಾ ಹಾಕ್ಬೇಕಾದ್ರೆ ಎಚ್ ಹಾಕ್ಬೇಕು, ಸ್ಮಾಲ್ ಎಚ್ ಹಾಕ್ಬೇಕು. ವಾಟ್ ಇಸ್ ದ ಹೈಟ್? 120 centimeter. And what is the radius of the cone? Radius of the cone ಎಷ್ಟಮ್ಮ? 60. ಪ್ರಾಬ್ಲಮ್ ಓದ್ತಿದ್ದೀರಾ ನೀವು? 60 centimeter standing on a hemisphere of radius 60 centimeter. ಹೆಮಿಸ್ಪಿಯರ್ ಬಂದಾಗ್ಲೂ ಹೆಮಿಸ್ಪಿಯರ್ ಅಲ್ಲೂ ಸಹ ರೇಡಿಯಸ್ 60 ನೋಡ್ರಿ. R is equal to 60 centimeter.
ಕ್ಲಿಯರ್ ಆಗಿರ್ಲಿ. And placed upon a right circular cylinder full of water such that it touches the bottom. Find the volume of water left in the cylinder if the radius of a cylinder is. ಈಗ ಸಿಲಿಂಡರ್ ಬರೋಣ. ಈಗ ಸಿಲಿಂಡರ್ಗೆ ಬಂದಾಗ ರೇಡಿಯಸ್ ಇಸ್ ವಾಟ್ ಇಸ್ ರೇಡಿಯಸ್ ಏನೋ 60 centimeter. ಸೆಂಟಿಮೀಟರ್. ಅದು ಸೇಮ್ ಇದೆ, ಹೋಗ್ಲಿ ಇಲ್ಲಿ. ವಾಟ್ ಇಸ್ ಹೈಟ್? 180 centimeter. 180 ಸೆಂಟಿಮೀಟರ್. ಇಷ್ಟು ಕೊಟ್ಟಿದ್ದಾನೆ. ಈಗ ನಾನು ಪ್ರಾಬ್ಲಮ್ ಬರಿತೀನಿ. ಈಗ ಫಿಗರ್ ಬರ್ದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಒಂದು ಸಿಲಿಂಡರ್ ಇದೆ, ಕ್ಲಿಯರಾ? ಇದನ್ನ ಅರ್ಥ ಮಾಡ್ಕೊಳ್ರಿ. ಸಿಲಿಂಡರ್ ಇದೆ, ಇಲ್ಲೇನಿದೆ ಒಂದು ಎಮಿ ಸ್ಪಿಯರ್ ಇದೆ, ಕ್ಲಿಯರಾ? ಸೊ ಎಮಿ ಸ್ಪಿಯರ್ ಮೇಲೆ ಒಂದು ರೈಟ್ ಸರ್ಕ್ಯುಲರ್ ಕೋನ್ ಅನ್ನು ಇಟ್ಟಿದ್ದಾರೆ. ಈ ಸಿಲಿಂಡರ್ ಫುಲ್ ಆಫ್ ವಾಟರ್ ಇದೆ. ಇವೆರಡನ್ನು ಇದ್ರೊಳಗೆ ಹಾಕಿದಾಗ ವಾಟರ್ ಹೊರಗೆ ಬರುತ್ತೆ ಇಲ್ಲ. ಫಸ್ಟ್ ಈ ಸಿಲಿಂಡರ್ ನೀರಿಟ್ಟಿದ್ರು ಒಂದು ಲೋಟದಲ್ಲಿ ಸಿಲಿಂಡರ್ಗೆ. ಸಿಲಿಂಡರ್ ನೀಟ್ ಆಮೇಲೆ ಎಮಿಸ್ಪಿಯರ್ ಇಟ್ರು, ಅದು ಬಾಟಮ್ ಟಚ್ ಆಗುತ್ತೆ. ಅದ್ರ ಮೇಲೆ ಒಂದು ಕೋನ್ ಇಟ್ರು, ಆ ನೀರು ವಾಟರ್ ಆ ಸಿಲಿಂಡರ್ ಇಂದ ಹೊರ ಬರುತ್ತಾ ಇಲ್ಲ? ಫುಲ್ ಆಫ್ ವಾಟರ್ ಬರುತ್ತೆ ಇಲ್ಲ. ಅವೆರಡನ್ನು ಇಟ್ಮೇಲೆ ವಾಟ್ ಈಸ್ ದಿ ವಾಲ್ಯೂಮ್ ಆಫ್ ವಾಟರ್ ಅಂದ್ರೆ ಅದ್ರಲ್ಲಿ ಎಷ್ಟು ವಾಟರ್ ಉಳಿತು? ಏನ್ ಮಾಡ್ತೀರಿ ಹೇಳ್ರಿ? Volume of cylinder minus volume of solid. ಸೊ ನೋಡ್ರಿ, ಇದರ ಸಿಲಿಂಡರ್ ನ ವಾಲ್ಯೂಮ್ ಕಂಡು ಮೈನಸ್ ವಾಲ್ಯೂಮ್ ಆಫ್ ಕೋನ್ ಮೈನಸ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್. ಯಾಕಂದ್ರೆ ಮೂರಿದೆ ನೋಡ್ರಿ. ಅರ್ಥ ಆಗ್ತಿದೇನ್ರಮ್ಮ? ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಫಸ್ಟ್ ಈ ಸಿಲಿಂಡರ್ ನ ವಾಲ್ಯೂಮ್ ಕಂಡಿಡಿಯಬೇಕು, ಅದಕ್ಕೆ ಫಾರ್ಮುಲಾ ಇದೆ. ಅದರಲ್ಲಿ ನಾವು ಮೈನಸ್ ವಾಲ್ಯೂಮ್ ಆಫ್ ಕೋನ್ ಮೈನಸ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಕಳಿದ್ರೆ ಆ ಸಿಲಿಂಡರ್ ಅಲ್ಲಿ ಎಷ್ಟು ವಾಟರ್ ಉಳಿಯುತ್ತೆ? ಕ್ಲಿಯರ್ ಆಯ್ತು? ಒಂದ್ ಸಿಲಿಂಡರ್ ಇದೆ, ಸಿಲಿಂಡರ್ ಏನ್ ಮಾಡ್ತೀರಿ? ಎಮಿಸ್ಪಿಯರ್ ಇಡ್ತೀರಿ. ಎಮಿಸ್ಪಿಯರ್ ನ ಇಟ್ಟಾದ್ಮೇಲೆ ಅದ್ರ ಮೇಲೆ ಏನ್ ಇಡ್ತೀರಿ? ಎಮಿಸ್ಪಿಯರ್ ಮೇಲೆ ಇಡ್ತೀರಿ Cone. ಅವೆರಡು ಸಾಲಿಡ್ಸ್ ಅನ್ನ ಅದ್ರಲ್ಲಿ ಹಾಕಿದ್ಮೇಲೆ ವಾಟರು ಹಂಗೆ ಇರುತ್ತೋ ಅಥವಾ ಓವರ್ಫ್ಲೋ ಆಗುತ್ತೋ? Overflow ಆಗುತ್ತೆ. ಓವರ್ಫ್ಲೋ ಆಗುತ್ತೆ. ಅವೆರಡನ್ನು ಹಾಕಿದ್ಮೇಲೆ ಅದರಲ್ಲಿ ಎಷ್ಟು ವಾಟರ್ ಉಳಿತು, ಅದರ ವಾಲ್ಯೂಮ್ ಏನಂತ ಕೇಳಿದ್ದಾನೆ. ಕ್ಲಿಯರ್ ಆಯ್ತು? ಹಂಗಾದ್ರೆ ಏನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಫೈಂಡ್ ದಿ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಕೋನ್ ಮೈನಸ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್. ಯಾಕೆ ಅಂತ ಹೇಳ್ರಿ. ಈಗ ಯಾರಿಗ ನಾನು ಫಸ್ಟ್ ನನ್ನ ಹತ್ರ 5 ಲೀಟರ್ ನೀರಿದೆ ಅಂತ ಹೇಳಿದ್ದೀನಿ. ಈಗ ಇದರಲ್ಲಿ ಇವೆರಡನ್ನು ಇಟ್ಟ ಮೇಲೆ ಎಷ್ಟು ವಾಲ್ಯೂಮ್ ನೀರು ಉಳಿತು, ಕೆಪಾಸಿಟಿ ಉಳಿತು ಅಂದ್ರೆ ಏನ್ ಮಾಡಿದ್ರಿ? ಸಿಲಿಂಡರ್ ನ ವಾಲ್ಯೂಮ್ ಅಲ್ಲಿ ಎಮಿಸ್ಪಿಯರ್ ಇಟ್ಟು ಮತ್ತೆ ಕೋನ್ ಅನ್ನು ಇಟ್ಟಾಗ ಎಷ್ಟು ನೀರು ಹೊರಗೆ ಬರುತ್ತಲ್ಲ, ಉಳಿದ ನೀರ್ ಎಷ್ಟು ಅಂತ ನಾವ್ ಹೇಳ್ಬೇಕು. ಕ್ಲಿಯರಾ? Yes, sir. ಎಲ್ಲರಿಗೂ ಕ್ಲಿಯರ್ ಆಯ್ತು? ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ರಿ. ನಂದಿತಾ ಇದ್ದಾಳ? ನಂದಿತಾ ಇದ್ದಾಳ? ಇದ್ದಾಳೆ ನಮ್ಮ? ಆಯ್ಬಿಡಕ್ಕೇನಂತೆ? ಯಾಕೆ ನೀನು ಬಾರಿ ಕಟ್ಟಾಗಿದ್ದೆ ನಿಂದು ದೂರಿಗೆ ಹೋಗ್ಮೇಲೆ? ಹಂಗೇನಿಲ್ಲ, ಬರ್ಕೊಳ್ತಿದ್ದೆ. ನಂದಿತಾ ಬಂದಿದ್ದಾಳ? ಇಲ್ಲ ಸರ್, ಜಾಯ್ನ್ ಆಗಿಲ್ಲ. ಓಕೆ. ಆ ಫಿಗರ್ ಅಷ್ಟೇ. ಅದ್ರಲ್ಲಿ ಮತ್ತೆ ಏನು ಡಿಸ್ಕ್ರಿಪ್ಷನ್ ಮಾಡೋದಕ್ಕಿಂತ ಫಿಗರ್ ನ ಬರೆಯೋದಕ್ಕಿಂತ ಮೊದಲೇ ಪ್ರಾಬ್ಲಮ್ ಬರ್ಕೊಂತ ಹೋದಾಗ್ಲೇ ನಿಮಗೆ ವಾಟ್ ಈಸ್ ಗಿವನ್, ಕೋನಿಗೆ ರಿಲೇಟೆಡ್ ಆಗಿ ಏನ್ ಕೊಟ್ಟಿದ್ದಾನೆ, ಎಮಿಸ್ಪಿಯರ್ ರಿಲೇಟೆಡ್ ಆಗಿ ಏನ್ ಕೊಟ್ಟಿದ್ದಾನೆ, ಸಿಲಿಂಡರ್ ರಿಲೇಟೆಡ್ ಆಗಿ ಏನ್ ಕೊಟ್ಟಿದ್ದಾನೆ, ಅವ್ರು ಬರ್ಕೊಂಡ್ಬಿಟ್ರೆ ನೀವು ಫಾರ್ಮುಲಾದಲ್ಲಿ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಇದು ತಲೆ ಒಳಗಿರ್ಲಿ.
ಸರ್ ಆಯ್ತು. ಆಗ್ಲಿ ಈಗ ಏನ್ ಮಾಡ್ತೀರಿ ಹೇಳ್ರಮ್ಮ, ಏನ್ ಮಾಡ್ತೀರಿ? ವಾಲ್ಯೂಮ್ ಆಫ್ ವಾಟರ್, ಅದ್ರಲ್ಲಿ ಎಷ್ಟು ವಾಟರ್ ಬಿಟ್ಟಿದೆ ಯಾರು ಹೇಳ್ತೀರಿ? ವಾಲ್ಯೂಮ್ ಆಫ್ ವಾಟರ್ ಎಲ್ಲರದು ಆಯ್ತೇನ್ರಮ್ಮ? ಎಸ್ ಸರ್. ವಾಲ್ಯೂಮ್ ಆಫ್ ಯಾವ್ದಮ್ಮ? ಸಿಲಿಂಡರ್. ಸಿಲಿಂಡರ್, ಅದರಲ್ಲಿ ಮೈನಸ್ ವಾಲ್ಯೂಮ್ ಆಫ್ ಕೋನ್ ಮೈನಸ್ ವಾಲ್ಯೂಮ್ ಹೆಮಿಸ್ಫಿಯರ್. ಹೆಮಿಸ್ಫಿಯರ್. ಸ್ಪಿಯರ್. ಕ್ಲಿಯರ್ ಆಯ್ತು? ಎಸ್ ಸರ್. ಯಾಕಂದ್ರೆ ನಮ್ಮ ಸಿಲಿಂಡರ್ ಪೂರ್ತಿ ವಾಟರ್ ಇತ್ತು, ಇವೆರಡನ್ನ ಅದ್ರಲ್ಲಿ ಹಾಕಿದ್ಮೇಲೆ ನಮ್ ಸಿಲಿಂಡರ್ ಅಲ್ಲಿ ಎಷ್ಟು ವಾಟರ್ ಹೋಯ್ತು ಅಂದ್ರೆ ಇವೆರಡರ ವಾಲ್ಯೂಮ್ ಅನ್ನ ಕಳೆದ್ರೆ ನಮ್ ಸಿಲಿಂಡರ್ ಅಲ್ಲಿ ಅಷ್ಟು ವಾಲ್ಯೂಮ್ ಆಫ್ ವಾಟರ್ ಉಳಿದಿದೆ. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ವಾಲ್ಯೂಮ್ ಆಫ್ ಸಿಲಿಂಡರ್? ಪೈ ಆರ್ ಸ್ಕ್ವೇರ್. ಸಿಲಿಂಡರ್ ಗೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಕ್ಯಾಪಿಟಲ್ ಎಚ್ ಮೈನಸ್ ವಾಟ್ ಇಸ್ ವಾಲ್ಯೂಮ್ ಆಫ್ ಕೋನ್? 1/3 ಪೈ ಆರ್ ಸ್ಕ್ವೇರ್ ಎಚ್. 1/3 pi r square h. ಇಲ್ಲಿ cap small r small h. What is the volume of sphere? ಹೆಮಿಸ್ಫಿಯರ್ 2/3 ಪೈ ಆರ್ ಕ್ಯೂಬ್. 2/3 ಪೈ ಆರ್ ಕ್ಯೂಬ್. pi r cube. ಏನನ್ನ ಕಾಮನ್ ತೆಗಿಬಹುದು? Sir, ಪೈ pi. ಎಷ್ಟೇ ತೆಗಿಬಹುದು, ಪೈ ಎಷ್ಟೇ ತೆಗಿಬಹುದು, ಎಚ್ ತೆಗಿಯಕ್ ಬರಲ್ಲ. ಆರ್ ಇಸ್ ಡಿಫ್ರೆಂಟ್. ಇವೆರಡರಲ್ಲೂ ಸ್ಮಾಲ್ ಆರ್ ಇದಾವೆ. ನೆನ್ಪಿಟ್ಕೊ, ಯಾಕೆ ಎರಡರಲ್ಲೂ ಸ್ಮಾಲ್ ಆರ್ ತಗೊಂಡೆ ಅಂದ್ರೆ ಎರಡರದ್ದು ರೇಡಿಯಸ್ ಸೇಮ್ ಇದೆ. ಹೌದೇನ್ರಮ್ಮ? ಸಿಲಿಂಡರ್ ಸಿಲಿಂಡರ್ ರೇಡಿಯಸ್ ಯಾರು ಸೇಮ್ ಅಂತ ಹೇಳಿದ್ರು? ಯಾರು ಹೇಳಿದಾರೆ ನೋಡ್ರಲ್ಲಿ? ಹೋದ್ರಿ ಪ್ರಾಬ್ಲಮ್ ಹೋದ್ರಿ ಸರ್ 60 ಅಲ್ಲ ಸರ್? ನೋಡ್ರಲ್ಲಿ find the volume of the left in the cylinder if the radius of the cylinder is capital R. Okay, ಅದನ್ನು ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತ ತಗೋಬಹುದು. ಸೊ we can change only h only. ಓಕೆನಾ? ಎಲ್ಲ ರೇಡಿಯಸ್ ಸೇಮ್ ಇರೋದ್ರಿಂದ ಆರ್ ಸ್ಕ್ವೇರ್ ಎಚ್ ಬರಿಬಹುದಾ? ಎಸ್ ಸರ್. ಯಾಕೆ ಅಂತ ಹೇಳ್ತಿದೀನಿ ನೋಡ್ರಿ, ಎಲ್ಲವೂ ರೇಡಿಯಸ್ ಸೇಮ್ ಇರೋದ್ರಿಂದ ಹೆಚ್ಚು ಡಿಫರೆಂಟ್ ಇತ್ತು ಅಂದ್ರೆ ಒಂದು ಸ್ಮಾಲ್ ಎಚ್ ಕ್ಯಾಪಿಟಲ್ ಇರುತ್ತೆ, ಆರ್ ಡಿಫರೆನ್ಸ್ ಇತ್ತು ಅಂದ್ರೆ ಒಂದು ಸ್ಮಾಲ್ ಆರ್ ಒಂದು ಕ್ಯಾಪಿಟಲ್ ಆರ್ ತಗೊಂಡ್ರಿ. ನಾವು ಯು ಕ್ಯಾನ್ ಟೇಕ್ ಪೈ ಆರ್ ಸ್ಕ್ವೇರ್ ಇಸ್ ಕಾಮನ್. ತೆಗಿಬಹುದಾ? ಉಳಿದಿದ್ದೇನು? ಎಚ್ 1/3 ಎಚ್ ಮೈನಸ್ 2/3 ಆರ್. ಕರೆಕ್ಟೇನಮ್ಮ? ಎಸ್ ಸರ್. ಇದೆಲ್ಲ ಬರ್ಕೊಂಡ್ರಲ್ಲ, ಈಗ ನೀವು ಎಲ್ಲಿ ತನಕ ಬರ್ಕೊಂಡಿದ್ದೀರಲ್ಲ? ಎಸ್ ಸರ್ ಬರ್ಕೊಂಡಿದ್ದೀವಿ. ಓಕೆ, ವಾಟ್ ಈಸ್ ಪೈ? 22/7. What is R? 60. 60. Capital H is 180 180. minus 1/3. What is capital H? Small h Sir 120. minus 2/3. What is 60? 60. ಕರೆಕ್ಟಮ್ಮ? Yes sir. ಓಕೆ, ಬರ್ಕೊಳ್ಳಿ. ಇದನ್ನ ಬರ್ಕೊಳ್ಳಿ, ಮುಂದಕ್ಕೆ ಮಾಡೋಣ. ಸಿಂಚು ಕಾಣ್ತಾ ಇತ್ತಾ? ಸಿಂಚು ಸಿಂಚು ಎಲ್ಲ ಹೋದ್ರೆ ಹುಡುಗಿ? ಎಸ್ ಸರ್. ಇಲ್ಲಿ ಕಣ್ಣು ಕಾಣಲ್ಲ, ಕಿವಿನೂ ಕೇಳಲ್ಲ, ಬಾಯಿ ನಿಲ್ಲಲ್ಲ. ಸರ್ ಅಲ್ಲಿ ಆರ್ ಸ್ಕ್ವೇರ್ ಬಂದಿದೆ. Square sir. 60 ಹೋಲ್ ಸ್ಕ್ವೇರ್. ಏನ್ ಡೌಟ್ ಐತಮ್ಮ? Sir last ಅಲ್ಲಿ 60 whole square ಬರಿಬೇಕು sir. Okay, I will write 60 square. ಎಚ್ಚರಾಗಿದ್ದೀರಲ್ಲ ಅಂತ ನೋಡಿದವ ಇದೀರಿ, ಒಪ್ಕೋಣ ಅಂತ ವಿಚಾರ. ಸಿಂಚು ಕಾಣ್ತುತ್ತೆ ನಿನ್ಗೆ? ಎಸ್ ಸರ್. ಏನು ಅಂತೀಯೋ? ಟೂರಿಗೆ ಹೋಗೋದ್ಮೇಲೆ ಮಾತು ನಿಂತಾವ. ಅಲ್ಲೇ ದೇವ್ರಿಗೆ ಹೋಗಿದ್ದಾರೆ, ಯಾವ್ದಾರು ದೇವ್ರಿಗೆ? ಎಲ್ಲ ದೇವರಿಗೂ ಬಂದ್ವಿ ಸರ್. ಅದೇ ತಪ್ಪಾಗಿರೋದು ಈಗ. ನೋಡು, ದೇವಸ್ಥಾನಕ್ಕೆ ಹೋಗದೆ ಇದ್ರೆ ಅಚ್ಚಕಟ್ಟಾಗಿರ್ತಿದ್ದೆ, ಬಂದ್ ಹೆಂಗ್ ಮಾಡ್ಕೊಂಡೆ ನೋಡಿ. ಈಗ ಬೇಕಿತ್ತ ನಿನಗೆ? ಮೊದ್ಲು ಎಷ್ಟು ಜನ ಮಾತಾಡ್ತಿದ್ದೆ, ನಿಮ್ಮ ಅಮ್ಮ ಕೇಳಿರ್ಬೇಕಲ್ಲ ಮೊದ್ ನಿನಗೆ ಏನೇ ಸಿಂಚು ಮಾತಾಡ್ದಂಗ ಆಗಿದೆ ಅಂತ ಹೇಳಿದ್ರ?
ಯಾರು ಸರ್? ನೀವಮ್ಮ ಇಲ್ಲ ಸರ್, ಮಾತಾಡ್ತೀನಿ ನಾನೇನಂಗಿಲ್ಲ. ಮತ್ತೆ ಯಾಕೆ ನಿಂತ ಮಾತು? 3 1s 3 4s -40 ಬರಿಬೋದೇನ್ರಮ್ಮ? ಇಲ್ಲಿ ನೋಡ್ರಮ್ಮ, ಎಸ್ ಸರ್. 3 2s -40 ಇಲ್ಲಿ ತನಕ ಬರ್ಕೊಳ್ರಿ, ಆಮೇಲೆ ಮುಂದೋಣ. ಯಾಕೆ ಅಂತ ನೋಡ್ರಿ, 3 1s 3 4s 0, 3 1s 3 2s 0. ಇದೆಯಾ? ಇದು ಕಾಣಿಸ್ತಾ ಇದೆ ನಮ್ಮ 3600 ಪೇಸ ಎಸ್ ಸರ್. ಕರೆಕ್ಟಾಗಿ ಕಾಣ್ತೈತೆ ಇಲ್ಲ? ಸರ್ ಕಾಣ್ತಿದೆ. ಕರೆಕ್ಟಾಗಿ ಕಾಣ್ತೈತಾ? ಸರ್ ಕಾಣ್ತಿದೆ. ಅವಳು ಸಾನಂಗ್ ಕೇಳ್ರಿ, ಎಸ್ ಸರ್. ಸಾನಂಗೆ MA ರಚನಾ ಅದೆಲ್ಲೋ ಹೋಗ್ತಾ ಏನೋ ಸರ್ ಕಾಣ್ತೈತನವ? ಸರ್ ಆ? ಕಾಣ್ತೈತೆ ಸರ್. ಕಾಣ್ತೈತೆ ಅಲ್ಲ? ಕಾಣ್ತೈತೆ ಸರ್. ವೆರಿ ಗುಡ್ ವೆರಿ ಗುಡ್. ಹ್ಮ್. ಹ್ಮ್ ಏನ್ ಮಾಡಂಗಿಲ್ಲವ. ಎಂತ ಪರಿಸ್ಥಿತಿ ಬಂತು ಅಂದ್ರೆ ಕುಳ್ರು ಕುಂಟ್ರು ಕ್ಯೂಡ್ರಿ ಪಟ ಮಾಡೋ ಪರಿಸ್ಥಿತಿ ಬಂತು. ಆ PS ಕಾಣಲ್ಲ. ವಂಶಿದಳ PS ಸರ್ ವಾರದಲ್ಲಿ 4 ದಿವಸ ಅಜ್ಜಿ ಮನೆಗೆ ಇರ್ತಾರ ನೋಡು. ಸರ್ ನಿಮ್ ವಿಡಿಯೋ ಸ್ಟ್ರಕ್ ಆಗ್ತೈತೆ. ಅಲ್ಲ PS ವಾರದಲ್ಲಿ 4 ದಿವಸ ಅಜ್ಜಿ ಮನೆಗೆ ಇರ್ತಾಳ ನೋಡಕ್ಕೆ. PS ಭಾರಿ ಕಷ್ಟ ಐತೆ ನಮ್ಗೆ. ಸೊ ಒಂದ್ ನಿಮಿಷ ರೀಜಾಯ್ನ್ ಆಗ್ರಿ. Accessibility shortcuts. Use the tab key to navigate, and press space to toggle an option. ಕೇಳಿಸ್ತೈತೇನ್ರಮ್ಮ? ಕೇಳಿಸ್ತಾ ಹಾ ಸರ್. ಕೇಳಿಸ್ತಾ ಇದೆಯಾ? ಎಸ್ ಸರ್. ಕೇಳಿಸ್ತಾ ಇದೀನಿ ಅಂತ ಹೇಳ್ರಿ, ಇಲ್ಲ ಅಂತ ಹೇಳ್ರಿ. ಯಾಕೆ ಹಿಂಗ್ ಮಾಡ್ತೀರಮ್ಮ ನೀವು? ಆಯ್ತಾ ಬರ್ಕೊಂಡಿದ್ದು? ಸರ್ ಆಯ್ತು. ಏನ್ರಮ್ಮ? ಆಯ್ತೇನ್ರಮ್ಮ ಇದು ಬರ್ಕೊಂಡಿದ್ದು? ಸರ್ ಆಯ್ತು. ಇಲ್ಲಿ ತನಕ ಬಂದಿದ್ದೀರಾ? ಎಸ್ ಸರ್. ಓಕೆ, ಈಗ 22/7 into 3600 it is 180 - 80. ಯಾಕೆ? ಸರ್ -40 ಆಡ್ ಮಾಡಿ. PS ಕಾಣ್ತೈತಾ? ಎಸ್ ಸರ್ ಕಾಣ್ತಿದೆ. ಓಕೆ, ಎಸ್ ಸರ್. 22/7 into 3600 into 100. ಯಾಕೆ 80 ಬರ್ದೆ ಅಂತ ತಲೆ ಒಳಗೆ ಯಾರಿಗಾರ ಡೌಟ್ ಇದೆಯಾ? ನೋ ಸರ್. ಯಾಕೆ ಬರ್ದೆ? ಸರ್ 180 80 ಮೈನಸ್ ಮಾಡಿದ್ವಿ. ಸರ್ 180 80 ಮೈನಸ್ ಮಾಡಿದ್ರೆ 100. ಮೈನಸ್ ಇದ್ದಾಗ ಆಡ್ ಮಾಡಬೇಕು. -40 -40 80 ಆಗುತ್ತೆ, ಮೈನಸ್ ಇಟ್ಟು. ಸೊ ನಾವು 22 into 3640/7 ಕರೆಕ್ಟಾ? ಎಸ್ ಸರ್. ಯಾಕೆ ಅಂದ್ರೆ 36 into 1 36, ಇಲ್ಲಿ 2 zeros ಇಲ್ಲಿ 2 zeros. ಈಗ ಮಲ್ಟಿಪ್ಲೈ ಮಾಡಿ ಹೇಳ್ರಿ ಈಗ ಎಷ್ಟು ಬರುತ್ತೆ ಅಂತ.
Sir, 79240. 792 ಕರೆಕ್ಟೇನೋ ಹೇಳು. 79240 ಅಮ್ಮ ಬರ್ತೀನಿ ನೋಡಿ. 79240 ಡಿವೈಡೆಡ್ ಬೈ 7 ಹೌದನ್ರಮ್ಮ? 79240 40 ಡಿವೈಡ್ ಮಾಡ್ರಿ ಈಗ ನೋಡ್ರಮ್ಮ. ಈಗ 7 ಅಂತ 7 ಅಂತ ಎಷ್ಟು ಉಳಿತಮ್ಮ? 2 ಉಳಿತು. 7 ಹೌದೇನ್ರಮ್ಮ? Yes, sir. 7 3 ಹೇಳ್ರಮ್ಮ ಮುಂದಕ್ಕೆ. 1 ಉಳಿಯೋದು. 22 ನಲ್ಲಿ 21 ಅಂದ್ರೆ 1 ಉಳಿತು. 7 1 ಹೌದೇನ್ರಮ್ಮ? 10 3 ಉಳಿತು. 30 ಈ 0ಗೆ 30 ಆಯ್ತು. 7 4 2 ಉಳಿತು. 30 ಒಳಗೆ 28 ಹೋದ್ರೆ 2 ಉಳಿತದೆ. ಇದು 20 ಬಂತು. 7 2 ಎಷ್ಟಮ್ಮ? 14. ಇನ್ನು ಎಷ್ಟು ಉಳಿತಮ್ಮ? 60. ಹಾ ಸರ್ 8 ಸರ್ 56. ರಿಮೈಂಡರ್ 4. ಹಾ ಸರ್ ಪಾಯಿಂಟ್ ಕಟ್ಟಿದ್ರೆ 0 7 ಸರ್ 40 ಆಗಿತ್ತು. 35 7 5 ಇನ್ನು ಉಳಿತು 7 ಕರೆಕ್ಟೇನಮ್ಮ? ಡಬಲ್ sir. 31428.57 ಮೀಟರ್ ಕ್ಯೂಬ್ ನೋಡ್ರಿ. ಸರ್ ಕಾಣ್ತಿಲ್ಲ ಅದು. ಏನಾಗಿದೆ ಈಗ? ಕಾಣಿಸ್ತೆ ಸರ್. ಕಾಣ್ತಾ ಇದೆ ನಮ್ಮ ಬೇರೆಯವರಿಗೆ? ಕ್ಲಿಯರ್ ಕಾಣ್ತಾ ಇದೆಯಾ ಇದ್ರು? ಹಾ ಸರ್ ಕಾಣಿಸ್ತೀನಿ. ಕರೆಕ್ಟಾಗಿ ಕಾಣ್ತಾ ಇದ್ ನೀನು ಆಮೇಲೆ ನೀವು ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡಬೇಡ ನೀನು. ಇಲ್ಲ ಕಾಣಿಸ್ತಾ ಇದೆ. ಹಾ ಕಾಣ್ತಾ ಇಲ್ಲ ಮಾಸ್ಟ್ ಅದ್ರಾಗೆ ಬರ್ದ್ರು ಅಂತ. ಹೌದನಪ್ಪ? ಏನಾರ ಐತನಪ್ಪ ಡೌಟ? ಸರಿ ಇಲ್ಲ. ಹಾ ಕಾಣ್ತಾ ಇತ್ತ ನಿನಗೆ? ಹಾ ಸರ್ ಕಾಣಿಸ್ತಾ. ಓಕೆ. ಎಷ್ಟು ನೀರು ಉಳಿತಲ್ಲಿ? 113142.57 centimeter cube of volume of water remaining in the cylinder. ನಾನು ಕ್ಯಾಲ್ಕುಲೇಷನ್ ಪಾರ್ಟಿಗಿಂತ ಈ ಪಾರ್ಟ್ ಹೇಳ್ಕೊಡದೆ ಬಹಳ ಇಂಪಾರ್ಟೆಂಟ್. ಎಲ್ಲರಿಗೂ ಕ್ಯಾಲ್ಕುಲೇಷನ್ ಬರುತ್ತೆ ಹಂಗಂತೇಳಿ ನಾವು ಬಿಡಂಗಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಪಾರ್ಟ್ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಕೋನ್ ಮೈನಸ್ ವಾಲ್ಯೂಮ್ ಆಫ್ ಸ್ಪಿಯರ್. ಸರ್ ಅದನ್ನ ಮೀಟರ್ ಕ್ಯೂಬಿಗೆ ಕನ್ವರ್ಟ್ ಮಾಡ್ಬೇಕಾ? ಐತಲ್ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಇರ್ತದೆ ಯಾವಾಗಲೂ. ವಾಲ್ಯೂಮ್ ಅನ್ನ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಲಾಸ್ಟ್ ಅಲ್ಲಿ ಮೀಟರ್ ಕ್ಯೂಬಿಗೆ ಕನ್ವರ್ಟ್ ಮಾಡಿದ್ದಾರೆ, ಅದಕ್ಕೆ ಕೇಳಿದೆ. ಏನ್ ಕ್ಯೂಬ್ ಮಾಡಿದ್ದಾರೆ ಸರ್ ಅಂದ್ರೆ ಡಿವೈಡ್ ಬೈ 100 ಕ್ಯೂಬ್ ಮಾಡಿದ್ದಾರೆ ಸರ್. ಎಲ್ಲಿತ್ತೆ ಸರ್ ಲಾಸ್ಟ್ ಅಲ್ಲಿ ಆನ್ಸರ್ ಕೊಟ್ಟಿದ್ದಾರಲ್ಲ ಸರ್ ಏನ್ ಬುಕ್ ಅಲ್ಲಿ. ಮಾಡಿದ್ರು? ಏನಾರು ಹೇಳಿದಾನಲ್ಲಿ? Find the volume of water left in the cylinder if the radius of the cylinder is 60 centimeter in height is 180. ಇಷ್ಟು ಸಾಕಮ್ಮ. ಕ್ಲಿಯರ್ ಅಪೇಸ? ಎಲ್ಲಿ ಕನ್ವರ್ಟ್ ಮಾಡ್ರಿ ಅಂತ ಹೇಳಿದಾನ? ಸರ್ ಅಲ್ಲಿ ಹೇಳಿಲ್ಲ ಸರ್, ಲಾಸ್ಟ್ ಅಲ್ಲಿ ಕೊಟ್ಟಿದ್ರಲ್ಲ ಅದಕ್ಕೆ ಮಾಡ್ಬೇಕೇನೋ ಅಂತ ಕೇಳಿದೆ. ಕೆಲವೊಂದ್ ಸಾರಿ ಅವ್ರು ಮಾಡಿರ್ತಾರೆ, ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಮಾಡ್ಬೇಕೀಗ. ಅವನು ಫೈಂಡ್ ದಿ ವಾಲ್ಯೂಮ್ ಆಫ್ ವಾಟರ್ ಪ್ರೆಸೆಂಟ್ ಇನ್ ದಿ ಸಿಲಿಂಡರ್ ಅಷ್ಟೇ ಕೇಳಿರ, ಹೌದಲ್ವಾ? ಇಟ್ ಇಸ್ ಎನಫ್.
ಇದೆಲ್ಲ ಕಾಣ್ತಾ ಇದೆಯನ್ರಮ್ಮ? ಎಸ್ ಸರ್. ನೋಡ್ರಮ್ಮ, ಒಂದು ಎಲ್ಲರದು ಆಯ್ತಾ? ಎಸ್ ಸರ್. ಸರ್. ನೋಡ್ರಮ್ಮ, ಒಂದು ಸಿಲಿಂಡರ್ ಇದೆ, ಅದರ ಸಿಲಿಂಡರ್ಲಿ ಫುಲ್ ವಾಟರ್ ಇದೆ, ಅದರಲ್ಲಿ ಒಂದು ಎಮಿಸ್ಫಿಯರ್ ನ ಹಾಕ್ತಾರೆ, ಅದ್ರ ಮೇಲೆ ಒಂದು ರೈಟ್ ಸರ್ಕ್ಯುಲರ್ ಕೋನ್ ಅನ್ನ ಹಾಕ್ತಾರೆ. ಹಾಕಿದಾಗ ಫುಲ್ ವಾಟರ್ ಇರ್ತಕ್ಕಂಥ ಸಿಲಿಂಡರ್ ಇಂದ ಇವೆರಡು ಸಾಲಿಡ್ಸ್ ಅನ್ನೋದ್ರಲ್ಲಿ ಹಾಕಿದಾಗ ವಾಟರ್ ಹೊರ ಬರುತ್ತಾ ಇಲ್ಲ? ಬರುತ್ತಾ ಇಲ್ಲ? ಬರುತ್ತೆ ಸರ್. ಬರುತ್ತೆ ಬರುತ್ತೆ. ಸರ್. ಆವಾಗ ಅವೆರಡನ್ನು ಹಾಕಿದ್ಮೇಲೆ ಆ ಸಿಲಿಂಡರ್ಲಿ ಎಷ್ಟು ನೀರು ಉಳಿತು ಅಂತ ಕೇಳಿದ್ದಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಟೋಟಲ್ ವಾಲ್ಯೂಮ್ ಆಫ್ ಸಿಲಿಂಡರ್ಲಿ ಕೋನ್ ಹಾಕಿದಾಗ ಎಷ್ಟು ನೀರು ಹೊರಗೆ ಬಂತು ಮೈನಸ್ ಎಮಿಸ್ಫಿಯರ್ ಹಾಕಿದಾಗ ಎಷ್ಟು ನೀರು ಹೊರಗೆ ಬಂತು. ಇವೆರಡನ್ನ ವಾಲ್ಯೂಮ್ ಆಫ್ ಸಿಲಿಂಡರ್ಲಿ ಇವೆರಡನ್ನ ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ? ಟೋಟಲ್ ವಾಟರ್ ಪ್ರೆಸೆಂಟ್ ಇನ್ ದಿ ಸಿಲಿಂಡರ್. ಕ್ಲಿಯರ್ ಆಯ್ತು ಪ್ರಜ್ಜೋ? ಇದೆಯೇನೋ? ಇದೀನಿ ಸರ್. ಎಷ್ಟೊತ್ತು ಮಾಡ್ತಿರ್ಲಿ ನೀವು ಒಂದು ಪ್ರಶ್ನೆಗೆ ಆನ್ಸರ್ ಮಾಡಕ್ಕೆ? ಹಾ, ಓಕೆ. ಸೊ ನೌ ಯು ಕ್ಯಾನ್ ಗೋ ಫಾರ್ ದಿ 8th one, ಲಾಸ್ಟ್ ಪ್ರಾಬ್ಲಮ್. ಏಯ್ತ್ ಒನ್ ಬರ್ಕೊಳ್ಳಿ ಎಲ್ಲರೂ. ಪರ್ವಿ, ಪರ್ವಿ, ಎಸ್ ಸರ್. ಟಿವಿಯಿಂದ ಇದೀನಿ ಸರ್. ಓಕೆ. A spherical glass vessel has a cylindrical neck 8 centimeter long. A spherical glass vessel. Spherical ಅಂದ್ರೆ one kind of circle type ಇರುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ. ಗ್ಲಾಸ್ ವೆಸಲ್ ಇದೆ, ಇದಕ್ಕೆ ಎಂತ ನೆಕ್ ಇದೆ ನೀವು ಇಡ್ಸ್ಕೊಂತಿರ್ಲಮ್ಮ ಹೊಲ್ಸ್ಕೋಬೇಕಾರೆ, ಈಗ ಡ್ರೆಸ್ ಹೊಲ್ಸ್ಕೋಬೇಕಾರೆ ನೆಕ್ ಇಟ್ಕೊಂತಿರ್ಲಮ್ಮ, ಅದೆಂತ ನೆಕ್ಗಳು ಮಾಡ್ಸ್ಕೊಂತಿರ್ಲ. ಒಂದು ಎಂತ ನೆಕ್ ಇದೆ ಈಗ? ಯಾವ್ದೋ ಸಿಲಿಂಡ್ರಿಕಲ್ ನೆಕ್. ಅದರ ಹೈಟ್ ಎಷ್ಟಿದೆ? ಹೈಟ್ ಆಫ್ ಸಿಲಿಂಡರ್
H is 8, ಡಯಾಮೀಟರ್ ಕೊಟ್ಟಿದ್ದಾನೆ D is 2 ಸೆಂಟಿಮೀಟರ್. ನೋಡ್ರಿ ಹೌದನ್ರಮ್ಮ? Yes, sir. R is 1 centimeter. It is related to cylinder. And diameter of the spherical pot, ಇದರ diameter ಎಷ್ಟಿದೆ? 8.5. So diameter, this is 8.5 centimeter. What is R? 8.5 divided by 2. Correct, Rama? It is 4.25 centimeter. 8.5 2 ಭಾಗ ಮಾಡ್ರಿ, ಇಟ್ ಬಿಕಮ್ಸ್ 4.25. ಕ್ಲಿಯರ್ ಆಯ್ತು? Yes, sir. Okay. By measuring the amount of water volts, a child finds its volume to be, ಅವಳು ಯಾರೋ ಕ್ಯಾಲ್ಕುಲೇಟ್, ಮೈ ಚೈಲ್ಡ್ ಮೆಜರ್ ಮಾಡ್ತು, ಇದರಲ್ಲಿ 345 ಸೆಂಟಿಮೀಟರ್ ಕ್ಯೂಬ್ ವಾಟರ್ ಇದೆ ಅಂತ. ಅದು ಹೌದೋ ಅಥವಾ ಅಲ್ಲೋ? ಆ ಚೈಲ್ಡ್ ಕಂಡಿಡಿದಿರೋದು ಸರಿ ಇದ್ರೆ ಸರಿ ಅಂತ ಹೇಳ್ಬೇಕು. ಇದೇ ಆನ್ಸರ್ ಬಂದ್ರೆ, ಇದ್ರ ಆನ್ಸರ್ ಬಿಟ್ಟು ಬೇರೆ ಬಂದ್ರೆ ದ ಆನ್ಸರ್ ಈಸ್ ರಾಂಗ್ ಅಂತ ಬರಿಬೇಕು. ಇಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ರು, ಇದರಲ್ಲಿ ಇಷ್ಟೇ ವಾಟರ್ ಇದೆ ಅಂತ ಚೈಲ್ಡ್ ಹೇಳಿದೆ. ಎಷ್ಟು ಹೇಳಿದೆ? 345 ಸೆಂಟಿಮೀಟರ್ ಕ್ಯೂಬ್ ಆಫ್ ವಾಲ್ಯೂಮ್ ವಾಟರ್ ಪ್ರೆಸೆಂಟ್ ಇನ್ ದಿಸ್ ಸಾಲಿಡ್ ಅಂತ ಹೇಳಿದೆ. ಬಟ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್ ಅಂತ ಚೆಕ್ ಮಾಡ್ಬೇಕಷ್ಟೇ. ಸೇಮ್ 345 ಸೆಂಟಿಮೀಟರ್ ಕ್ಯೂಬ್ ಬಂತಂದ್ರೆ ಯು ಕ್ಯಾನ್ ರೈಟ್ ದ ಚಿಲ್ಡ್ರನ್ ವ್ಯಾಲ್ಯೂ ಇಸ್ ಕರೆಕ್ಟ್ ಅಂತ ಬರಿಬೋದು. ಹೌದಲ್ವಾ? ಚಿಲ್ಡ್ರನ್ ಕ್ಯಾಲ್ಕುಲೇಷನ್ ಇಸ್ ಕರೆಕ್ಟ್ ಅಂತ. ಇಫ್ ಇಟ್ ಈಸ್ ರಾಂಗ್ ಅಂತ ದ ಆನ್ಸರ್ ಈಸ್ ರಾಂಗ್. ಹಾಗಾದ್ರೆ ಏನ್ ಮಾಡ್ತೀರಿ ಈಗ? ವಾಲ್ಯೂಮ್ ಆಫ್ ಏನ್ ಹೇಳ್ತೀರಿ ಈಗ? ವಾಲ್ಯೂಮ್ ಆಫ್ ವೆಸಲ್ ಹೇಳ್ರಮ್ಮ ಈಗ. ವಾಲ್ಯೂಮ್ ಆಫ್ ವೆಸಲ್ ಯಾರು ಹೇಳ್ತೀರಿ? ಈ ಪಾತ್ರೆದ ವಾಲ್ಯೂಮ್ ಏನ್ ಮಾಡ್ತೀರಿ? ಎರಡನ್ನೂ ಆಡ್ ಮಾಡ್ತಿರೋ, ಸಬ್ಸ್ಟ್ರಾಕ್ಟ್ ಮಾಡ್ತಿರೋ, ಆಡ್ ಮಾಡ್ತಿರೋ? ವಾಲ್ಯೂಮ್ ಆಫ್ Sphere ಸ್ಪಿಯರ್ plus volume of cylinder. ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ಇವೆರಡಕ್ಕೂ ಫಾರ್ಮುಲಾ ನಿಮ್ಮ ಹತ್ರ ಇದೆ, ಇದೆಯಲ್ಲ? Yes, sir. ಬರ್ಕೊಳ್ಳಿ ಈಗ, ಮುಂದಕ್ಕೆ ಮಾಡೋಣ. ಬರ್ಕೊಳ್ಳಿ ಈಗ. ಇದು ಯಾರಿಗೆ ಅರ್ಥ ಆಗಿಲ್ಲ ಹೇಳ್ರಿ ಈಗ. ನಾವು ಅವನ್ ಕೊಟ್ಟಿರೋ ಆನ್ಸರ್ ಐದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್ ಅಷ್ಟೇ. ಇಫ್ ಇಟ್ ಈಸ್ ಸೇಮ್ ಆನ್ಸರ್, ದ ಆನ್ಸರ್ ಈಸ್ ಕರೆಕ್ಟ್. ಇಫ್ ಇಟ್ ಈಸ್ ಮೋರ್ ಆರ್ ಲೆಸ್, ದ ಆನ್ಸರ್ ಈಸ್ ರಾಂಗ್. ಅಷ್ಟೇ, ಎರಡೇ ಹೇಳ್ಬೇಕಾದ್ರೆ ನಾವು. ಆ ಮಗು ಹೇಳ್ತಿದೆ ಇದರಲ್ಲಿ ವಾಟರ್ ಎಷ್ಟಿದೆ ಅಂತ, 345 ಸೆಂಟಿಮೀಟರ್ ಕ್ಯೂಬ್ ಇದೆ ಅಂತ ಹೇಳ್ತಿದೆ. ನಾವು ಅದನ್ನ ಟ್ರಯಲ್ ಅಂಡ್ ಎರರ್ ಮಾಡೋದಲ್ಲ, ಆಕ್ಚುಯಲ್ ಕ್ಯಾಲ್ಕುಲೇಷನ್ ಮಾಡಿ ಮಗು ಹೇಳಿರೋ ವ್ಯಾಲ್ಯೂ ಸರಿ ಅಥವಾ ತಪ್ಪು, ಎರಡರಲ್ಲಿ ಎರಡು ಹೇಳ್ಬೇಕು. ಒಂದು ಓಕೆ, ಬರ್ಕೊಳ್ಳಿ ಈಗ. ಸೊ ಇಲ್ಲಿ 2 ಆರ್ ಇರೋದ್ರಿಂದ ಯಾವ್ದ್ರದ್ದು ಸ್ಪೆರಿಕ್ ಸ್ಪಿಯಸ್ ಇದ್ರದ್ದು ಆ ಕ್ಯಾಪಿಟಲ್ ಆರ್ ಅಂತ ತಗೊಳ್ರಿ. ಯಾಕೆ ಅಂತಂದ್ರೆ ವಾಲ್ಯೂಮ್ ಆಫ್ ಸ್ಪಿಯರಿಗೆ ಕ್ಯಾಪಿಟಲ್ ತಗೊಳ್ರಿ, ವಾಲ್ಯೂಮ್ ಆಫ್ ಸಿಲಿಂಡರ್ಗೆ ಸ್ಮಾಲ್ ಆರ್ ತಗೊಳ್ರಿ. ಯಾಕಂದ್ರೆ ಬೋತ್ ಆರ್ ಸೇಮ್ ಆತಂದ್ರೆ ಇದ್ರ ಆರ್ ವ್ಯಾಲ್ಯೂ ಅನ್ನು ಹಾಕಿ ಇದ್ರ ಆರ್ ವ್ಯಾಲ್ಯೂ ಅನ್ನು ಹಾಕಿದ್ರೆ ಆನ್ಸರ್ ರಾಂಗ್ ಬರುತ್ತೆ. ಪೇಸ್ ಕಾಣ್ತೈತಾ? Yes, sir. ದೀಕ್ಷಾ ಇದ್ದಾಳ ನಮ್ಮ ಚನ್ನಗಿರಿ? ನೋಡ ಉಸಿರೇ ಬಿಡಲ್ಲ ಹುಡುಗಿ. ದೀಕ್ಷಾ, ಚನ್ನಗಿರಿ ದೀಕ್ಷಾ ನೋಡ್ರಿ ಏನ್ ಹೇಳದ್ರಿ? ಅದಾಳೇನ್ರಮ್ಮಕ್ಕೆ? ಸರ್ ಇದಾರೆ, ಮಾತಾಡ್ತಿಲ್ಲ. ಏನಮ್ಮ ನಿನ್ ಕೇಳಲ್ಲನಮ್ಮ? ದೀಕ್ಷಾ, 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 ಪ್ರಜ್ಜು, ಪ್ರಜ್ಜು, ನನ್ ಮಾತು ಕೇಳ್ತಾ ಇದ್ದೇನೋ? ಹೇಳ್ತೀರಿ. ವಿದ್ರೋಮ್, ವಿದ್ರೋಮ್. ಹಾ ಸರ್. ಹಾ ಸರ್. ಸಾನಾ ಎಮ್ಮೆ ಇದೀನಿ ಸರ್. ಯಾ. ದೀಕ್ಷಾ ಬಿ ಎಸ್, ದೀಕ್ಷಾ ಬಿ ಎಸ್ ಕೇಳಿಸುತ್ತೇನಮ್ಮ?
ಸರ್ ಆಯ್ತು. ಆಯ್ತಾ? ಓಕೆ Yes, ಬರ್ರಿ. sir. ವಾಟ್ ಇಸ್ ದ ವಾಲ್ಯೂಮ್ ಆಫ್ ಸ್ಫಿಯರ್? 4/3 pi r cube. 4/3 Pi r cube. 4/3 ಸ್ಪಿಯರ್ ಏನ್ ತಗೊಂಡಿದ್ದೀರಿ? 4/3 Capital pi r cube, capital R minus, sorry, plus. What is the volume of cylinder? pi r square h. Pi r square h. ಏನನ್ನ ಕಾಮನ್ ತೆಗಿಬಹುದು? ಓನ್ಲಿ ಪೈ ಅಷ್ಟೇ ತೆಗಿಬಹುದು. ಹೌದೇನ್ರಮ್ಮ? Yes, sir. 5/3. What is capital R? 4.25 whole cube Cube. ಪ್ಲಸ್, ಸಾರಿ ಇನ್ನೊಂದು ಸ್ಟೆಪ್ ಅಲ್ಲಿ ಮಾಡಕ್ಕಿತ್ತು, ಕಾಮನ್ ತೆಗೆದ್ಮೇಲೆ ಅದು ಮಾಡ್ತಿದ್ದಾಳೆ, ಯಾಕಂದ್ರೆ ಮತ್ತೆಲ್ಲ ಒಳಗೊಳ ಬರೋದ್ ಬೇಡ. ಸೊ ಪೈ ಈಸ್ ಕಾಮನ್. ಪೈ ಕಾಮನ್ ತೆಗೆದ್ಮೇಲೆ ಏನು ಉಳಿತು? 4/3 r cube. ಇಲ್ಲಿ r square h. ಸ್ಕ್ವೇರ್ h. ಕರೆಕ್ಟ್ ಏನಮ್ಮ? r Yes, sir. ಸ್ಕ್ವೇರ್. ಪೈ ಹಂಗೆ ಇಟ್ಕೊಳ್ಳೋಣ. 4/3 4.25 whole cube. What is r? 1. Small r. 1 square. What is h? 8. 8. Correct enamma? Pi into 4/3 4.25 ನ 3 cube whole cube ಮಾಡಿ ನೋಡೋಣ. ಇದ್ರೂ ಕಾಣ್ತಾ ಇದ್ದೇನೋ? ಹಾ ಸರ್. ಕಾಣ್ತಾ ಇದೆ ಸರ್. 4.25 into 3 times. Sir, Sir, 76.765625. 76.76 ಸಾಕು. ಕರೆಕ್ಟಾ? Yes, sir. ಕರೆಕ್ಟ್ ಅಮ್ಮ? ಪ್ಲಸ್ 8. Eight. ಯಾಕೆಂತ ಯೋಚನೆ ಮಾಡ್ರಿ. 1 ಸ್ಕ್ವೇರ್ ಮೀನ್ಸ್ 1. 1 into 8 8. ಹೇಳ್ರಿ ಈಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್. ಈಗ 5 ಬೇಕಾದ್ರೆ ಈಗ 4 into 76.76. What is the LCM? 3 is the LCM. 24. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾರು ಹೇಳ್ತೀರಮ್ಮ? 5 into 4 into 76.76 ಯಾರು ಹೇಳ್ತೀರಿ? 4 24. 4 28 2 30. 4 24 3 27 2. 4 28 2 30. 107.04 24 divided by 3. ಇವೆರಡನ್ನು 4 into 76.76 ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? ಸೊ ಈಗ 5 into ಇವೆರಡನ್ನು ಕೂಡ್ರಿ 300. I think Sir, 331.04. 04 by 3. 3. So what is the value of pi? 3.14. 331.04. ಹೌದನ್ರಮ್ಮ? Yes, sir. 3 into 10. ಬೇಡ ಅಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ರಿ. ಈಗ ಯಾವ್ದನ್ನ ಹಂಗೆ ಇರ್ಲಿಬೇಕಾರೆ ಈಗ 331.04 ಹಂಗೆ ಮಲ್ಟಿಪ್ಲೈ ಮಾಡಿ ಬೈ 3. 3.14 into 331.04 ಅನ್ನ ಮಲ್ಟಿಪ್ಲೈ ಮಾಡಿ ಹೇಳ್ರಿ ಆನ್ಸರ್ನ. ಎಷ್ಟು ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇಡಬೇಕು? 4 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಏನ್ ಬಂತಮ್ಮ?
Sir, 1039.4656. 1039.56 39.4646. divided by 3 ಮಾಡ್ರಿ ಈಗ. 1039 ಅನ್ನ 0.4656 ಅನ್ನ ಡಿವೈಡ್ ಬೈ 3. ಹೇಳ್ರಿ. $1039.4656 divided by 3. Divide 346.48. ನೋಡು ಕರೆಕ್ಟಾ ನೋಡು. 346 0.48. 51 ಬರುತ್ತೆ ನೋಡು. ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಡಿವೈಡ್ ಮಾಡ್ರಿ, ಅಷ್ಟು ಬರುತ್ತೆ ಈಗ. No, sir. ಬರಲ್ಲ. ಪಾಯಿಂಟ್ ಏನ್ ಬಂತು? Sir, 3464.885331, sir. ಏನ್ ಬಂತಮ್ಮ? 346.488. 488 ಬಂತಾ? ಓಕೆ, 488 ತಗೊಳ್ರಿ ಸಾಕು. ಏನ್ ಬರ್ದ್ರ ಮತ್ನ ಲಾಸ್ಟ್ ಆನ್ಸರ್ನ ಕೇಳ್ತಾ ಇದೀಯಾ? ಕೇಳ್ತಾ ಇದೀಯಾ? Yes, sir. ಕೇಳ್ತಾ ಇದೆ ಮಕ್ಕಳಿ. ಅಲ್ಲಿ ಆನ್ಸರ್ ಯಾವ್ದು ಕಂಪ್ಯೂಟರ್ ಯಾಕೆ ಸ್ಟ್ರಕ್ ಆಗ್ತಿದೆ? ಆನ್ಸರ್ ಏನಂಗಂದ್ರೆ 346.48 ಬರ್ಕೊಳ್ರಿ. 346.48 ಬರ್ಕೊಂಡ್ರ? ಆ ಮಗು ಹೇಳಿದ್ದು ಆನ್ಸರ್ ಕರೆಕ್ಟಾ? No, sir. ನೋ ಸರ್. ಹಂಗಾದ್ರೆ ಏನ್ ಮಾಡ್ತೀರಿ ಸರ್? The answer Sir, is right. ನಾಟ್ ಕರೆಕ್ಟ್. ನಾಟ್ ಕರೆಕ್ಟ್. ಕರೆಕ್ಟ್ ಆನ್ಸರ್ ಈಸ್ ನಾಟ್. sir. ಇನ್ನು ಬೋರ್ಡ್ ಅಲ್ಲಿ ಇರೋದು ಬರ್ಕೊಂಡಿಲ್ಲ ಸರ್. ಬರ್ಕೊಂಡಿಲ್ವಾ? ನೋ ಸರ್. ಬರ್ಕೊಳ್ಳಿ. ಬರ್ಕೊಳ್ಳಿ.
ಏನು ಏನ್ ಬರೆದ್ರಿ ಈಗ? ನಾಟ್ ಕರೆಕ್ಟ್. Correct answer is 346.48 centimeter cube. ಬರೆದ್ರಾ? Yes, sir. ನಮ್ಮ ಪ್ರಾಬ್ಲಮ್ಸ್ ತಿಳಿಸ್ತೀನಿ. ಕಂಪ್ಯೂಟರ್ ಸ್ಟ್ರಕ್ ಆಗಿದೆ, ಅಲ್ಲಿಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಕಂಪ್ಲೀಟ್ ಆಯ್ತು. ಆಯ್ತಾ? ಸೊ ಇನ್ನ ಯಾವ ಸ್ಟಾರ್ಟ್ ಮಾಡ್ಬೇಕೀಗ? Statistics. ಆಯ್ತಾ? ನಾನು ಮಾಡ್ತೀನಿ, ನಾನು ಲಿಂಕ್ ಹಾಕ್ತೀನಿ. ಆಯ್ತಾ? ಸೊ ನಾಳೆ ನಾನು ಹಾಕಿದ್ರೆ ಮಾತ್ರ ಕ್ಲಾಸ್ ಇದೆ ಅಂತ. ಸೊ ಇನ್ನು 2 ಚಾಪ್ಟರ್ ಇದೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಡ್ರಿ. ಮಾಡಿರೋ ಚಾಪ್ಟರ್ಸ್ ಎಲ್ಲ ಪಕ್ಕಾ ಕಲೀರಿ ಈಗ. ಕ್ಲಿಯರಾ? Yes, sir. ಪಕ್ಕ ಕಲೀರಿ, ಆಮೇಲೆ ನೋಡುವ. ಓಕೆನಾ? ಆನ್ಸರ್ ಏನ್ ಬರೆದ್ರಿ? 346.48 ಸೆಂಟಿಮೀಟರ್ ಕ್ಯೂಬ್. ಕ್ಲಿಯರ್ ಆಯ್ತು? Yes, sir. ಓಕೆ, ಕ್ಲೋಸ್ ಮಾಡಿ. ಆಯ್ತಾ?